ಸ್ನೇಹಿತರೆ ಬನ್ನಿ, ಇವತ್ತು ಕೇರ್ಪುರಮಲ್ಲಿ ಯಾವುದೋ ಒಂದು ಪುರಾತನವಾದ ದೇವಸ್ಥಾನ ಇದೆಯಂತೆ. ಸೊ ವೆಂಕಟೇಶ್ವರನ ದೇವಸ್ಥಾನ ರಿಸ್ಟೋರೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದಾರಂತೆ. ತುಂಬ ಹಳೆ ದೇವಸ್ಥಾನ ಅಂದರು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ರೋಡ್ ಗೊತ್ತಾಗದೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೆ, ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಕೇರ್ಪುರಂ ಕಡೆಗೆ ನಮ್ಮ ಪಯಣ ಇವತ್ತು. ಸೊ ಈ ಕಡೆ ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ. ಇದು ಯಾವುದೋ ಭಟ್ರಳ್ಳಿ ಅಂತೆ. ಸೊ ಭಟ್ರಳ್ಳಿ ಹತ್ರ ಫುಲ್ಲು ಟ್ರಾಫಿಕ್ ಆಗಿದ್ದೆ. ಬನ್ನಿ ಈ ಟ್ರಾಫಿಕಲ್ಲಿ ದುಗ್ಸೋಣ. ಕ್ಯಾ ಭಯ್ಯ ಕಾನಾ ಕಾಯ ಹಿಂಗೆ ಟ್ರಾಫಿಕಲ್ಲಿ ನುಗ್ಸ್ಕೊಂಡು ಹೋಗ್ತಾಯಿದ್ರೆ ಒಂದು ಮಜಾನೇ ಬೇರೆ. ಸೊ ಈ ಟ್ರಾಫಿಕಲ್ಲಿ ನುಗ್ಗಿಸ್ಕೊಂಡು ಹೋಗ್ಬಿಡೋದು ಅಷ್ಟೇ ನಾವು. ಇದು ಭಟ್ರಳ್ಳಿ ಅಂತ. ಇದು ನೆಕ್ಸ್ಟ್ ಆದಮೇಲೆ TC ಪಾಳ್ಯ, ಅಲ್ಲೂ ಟ್ರಾಫಿಕ್ ಬೇಜಾನಿರುತ್ತೆ. ಈ ಕೇರ್ಪುರಂ ಕಡೆ ಬಂದರೆ ಇದೇ ಪ್ರಾಬ್ಲಮ್ಮು, ತುಂಬ ಟ್ರಾಫಿಕ್ ಅಂತ ಹೇಳ್ಬೋದು. ಸೊ ಕೇರ್ಪುರಮಲ್ಲಿ ಒಂದು ಹಳೆ ದೇವಸ್ಥಾನ ಇದೆ ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಸೊ ಆ ದೇವಸ್ಥಾನ ತುಂಬ ಮಹತ್ವವಾದ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗೆ ಆ ದೇವಸ್ಥಾನ ಓಲ್ಡ್ ದೇವಸ್ಥಾನ ಚಿಕ್ಕದಾಗಿತ್ತಂತೆ, ಒಂದು ಹಳ್ಳಿ ಮರ ಹತ್ರ. ಸೊ ಇವಾಗೆಲ್ಲ ದೊಡ್ಡದಾಗಿ ಕಟ್ಟಿದಾರಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ಅದ್ರ ಬಗ್ಗೆ ತುಂಬ ಜನ ಹೇಳ್ತಾಯಿದ್ರು. ಕೇರ್ಪುರಮಲ್ಲಿ ಒಂದು ಒಳ್ಳೆ ದೇವಸ್ಥಾನ ಅಂತ ಹೇಳ್ಬೋದು, ಮತ್ತು ಒಂದು ಹಳೆ ದೇವಸ್ಥಾನ. ಸೊ ತುಂಬ ಜನ ಇಲ್ಲಿ ಬರ್ತಾ ಇರ್ತಾರೆ. ಅದಕ್ಕೆ ನಾವು ಈ ಕಡೆ ಕೇರ್ಪುರಂ ಕಡೆ ಹೋಗ್ತಾ ಇದ್ವಿ. ಸೊ ನಮ್ಮ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಹೇಗೆ ಅಂದ್ಬಿಟ್ಟು. ಸೊ ಬನ್ನಿ, ಇಲ್ಲಿ ಲೆಫ್ಟ್ ತೊಗೊಬೇಕು. ಲೆಫ್ಟ್ ತೊಗೊಂಡು ಇಲ್ಲೆಲ್ಲ ಒಳಗಡೆ ಹೋಗುತ್ತೆ, ಹೋಗೋಣ. ಈ ಗಲ್ಲಿಯಲ್ಲಿ ಹೋಗ್ಬೇಕು ಅನ್ಸುತ್ತೆ. ಸ್ನೇಹಿತರೆ ಇದೆ ದೇವಸ್ಥಾನದ ರೋಡು, ನೋಡಿ ಹೆಂಗಿದೆ ಗಲ್ಲಿ. ಇದಕ್ಕೆ ಇನ್ನೊಂದು ಮೈನ್ ರೋಡು ಕೇರ್ಪುರಂ ಕಡೆಯಿಂದನೂ ಬರ್ಬೋದು, ಬಟ್ ನಾನು ಈ ಕಡೆ ಭಟ್ರಳ್ಳಿ ಕಡೆಗೆ ಹೋಗ್ಬಿಟ್ಟಿದ್ದೆಲ್ಲ ರೋಡ್ ಮಿಸ್ ಮಾಡಿಕೊಂಡು. ಸೊ ಭಟ್ರಳ್ಳಿ ಕಡೆಯಿಂದ ಬರ್ತಾ ಈ ಗಲ್ಲಿ ಇಲ್ಲಿ ಬರ್ಬೋದು. ದೇವಸ್ಥಾನ ಹತ್ರ ಬಂದ್ವಿ, ಇದೇ ದೇವಸ್ಥಾನ. ಬನ್ನಿ ಹೋಗೋಣ. ಜನ ತುಂಬ ಜನನೇ ಇದ್ದಾರೆ ಅನಿಸುತ್ತೆ. ಜನಗಳು ತುಂಬ ಹೋಗ್ಬಿಟ್ಟಿದ್ದಾರೆ, ತುಂಬ ಜನ ಇದ್ದಾರೆ. ಹಬ್ಬ ಅಲ್ವಾ ಇವತ್ತು, ಸಂಕ್ರಾಂತಿ ಹಬ್ಬ ಬೇರೆ. ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಕೇರ್ಪುರಮು. ಇದು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಪುರಾತನವಾದ ದೇವಸ್ಥಾನ. ಸೊ ನಾನು ಇದನ್ನೇ ನಿಮಗೆ ತೋರ್ಸೋಕ್ಕೆ ಬಂದಿದ್ದೆ ಇವತ್ತು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಾಯಿತು ದರ್ಶನ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೊ ಎಲ್ಲರೂ ನೋಡ್ರಿ ಅನ್ಕೋತೀರಾ. ಇಲ್ಲೂ ಯಾವುದೋ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ಆಂಧ್ರದಿಂದ ಬಂದಿದ್ದಾರೆ. ಸೊ ಅವರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಅವ್ರು ನಿಮಗೆ ಈ ಟೆಂಪಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಗಳು ಕೊಡ್ತಾರೆ. ಸೊ ಅವ್ರಿಗೆ ಕನ್ನಡ ಬರೋಲ್ಲ, ಸೊ ಅದರಿಂದ ತೆಲುಗಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾರಾದರೂ ಅರ್ಥ ಆಗಿರೋದನ್ನ ಕಮೆಂಟ್ ಮಾಡಿ, ನಾನು ನಿಮಗೆ ಮತ್ತೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಪೂರ್ತಿಯಾಗಿ ವೀಡಿಯೋ ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ವೀಡಿಯೋ పూర్తిగా ನೋಡಿ. సో హాయ్ అండి, నేను నా ఫ్రెండ్తో వచ్చాను. ఇప్పుడు టెంపుల్ లోపలికి ఎంటర్ అవుతున్నాము. ఫస్ట్ ఎంటర్ అవ్వగానే మెయిన్ గోపురం వచ్చి కాశీ విశ్వనాథ స్వామి టెంపుల్ ఉంది. కాశీ విశ్వనాథ స్వామి టెంపుల్ దర్శనం అయిన తర్వాత ఎగ్జిట్ డోర్ నుండి బయట వచ్చిన వెంటనే అటాచ్డ్గా వెంకటేశ్వర స్వామి ఉంటారన్నమాట. సంక్రాంతి వల్ల ఎక్కువ జనాలతో నిండిపోయి ఉంది అండ్ చాలా పీస్ఫుల్గా ఉంది. మేము నైట్ టైంలో వచ్చాం కాబట్టి ఇక్కడ చాలా పీస్ఫుల్గా ఉంది. వెంకటేశ్వర స్వామి దర్శనం అయిన తర్వాత అటు నుండి అటు మనం బయట ద్వారం నుండి బయట వచ్చిన వెంటనే అక్కడ పక్కన ఒక ప్రేయర్ హాల్ లాగా ఒక పెద్ద హాల్ ఉంటుందన్నమాట. ఆ హాల్లో మనం కూర్చొని ప్రసాదాలు పంచుతారు. ఇంకా మరీ ఏదైనా ఫంక్షన్స్, ఏదైనా చిన్న చిన్న సెరమనీస్ లైక్ ఏదైనా నామకరణం, ఇంకా చిన్న చిన్న పెళ్ళిళ్ళు కూడా జరుగుతాయి అక్కడ అన్నమాట. అది ఇంకా అండర్ కన్స్ట్రక్షన్లోనే ఉంది, కానీ ఇలా చిన్న చిన్న ఫంక్షన్స్ జరుగుతాయి అన్నమాట.
సో అక్కడ ఆ ఫంక్షన్ హాల్ నుండి మనకు ఇంకా ఒక గోపురం కనిపిస్తుంది. అక్కడ ఫంక్షన్ హాల్లో కూర్చుంటే అక్కడ ఆంజనేయ స్వామి విగ్రహం ఉన్నదన్నమాట. సో ఫైనల్గా ఆంజనేయ స్వామిని దర్శనం చేసుకుని బయటకు వెళ్ళొచ్చు అన్నమాట.